ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್. ಸೊ ಡೇ 118 ಆಲ್ಮೋಸ್ಟ್ 4 ಮಂತ್ಸ್ ಆಗಿದೆ. ಸೊ ನನಗೆ ಒಂದು 3 ವೀಕ್ಸಿಂದ ಹುಷಾರಿರಲಿಲ್ಲ, ಅದರಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ದೆನ್ 3 ವೀಕ್ಸ್ ಆದಮೇಲೆ ತಿರ್ಗಾ ಫಿಸಿಯೋ ಹೋಗಿದ್ದೆ. ಸೇಮ್ ಲಾಸ್ಟ್ ಸೆಷನ್ ಏನು ಮಾಡಿದ್ದೀನೋ ವರ್ಕೌಟ್ಗಳು ಅವೇ ವರ್ಕೌಟ್ ಮಾಡೋಕ್ಕೆ ಹೇಳಿದ್ದಾರೆ, ಯಾಕೆಂದರೆ 3 ವೀಕ್ಸ್ ಗ್ಯಾಪ್ ಆಗಿತ್ತಲ್ಲ. ಸೊ ತಿರ್ಗಾ ಸ್ಟ್ರೆಂತ್ ಎಲ್ಲ ಇನ್ನೂ ಚೆನ್ನಾಗಿ ಬಿಲ್ಡ್ ಆಗಲಿ ಅಂತ. ಸೊ ನೀವು ನೋಡ್ತಿದ್ದೀರಲ್ಲ ವರ್ಕೌಟ್ಗಳು, ಲಾಸ್ಟ್ ನಾನೊಂದು ಯೂಟ್ಯೂಬ್ದೇ ವೀಡಿಯೋ ಮಾಡಿ ಹಾಕಿದ್ದೆ. ಸೊ ಎಲ್ಲ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಮೋರ್ ಓವರ್ ನನ್ನ ಇವತ್ತು ಫಿಸಿಯೋ ಹೋದಾಗೂ ಸಹ ಇನ್ನೂ ಸ್ವಲ್ಪ ಸ್ಟ್ರೆಂತ್ ಬಿಲ್ಡ್ ಆಗಲಿ ಅಂತ ಹೇಳಿದ್ದಾರೆ. ಲೈಕ್ ನೆಕ್ಸ್ಟ್ ವೀಕಲ್ಲಿ ನನ್ನ ವರ್ಕೌಟ್ ಪ್ಲ್ಯಾನ್ಸ್ ಚೇಂಜ್ ಮಾಡ್ತಾರೆ. ಸೊ ಅವಾಗ ಏನು ವರ್ಕೌಟ್ ಚೇಂಜ್ ಮಾಡಿದ್ದಾರೆ ಏನು ಅಂತ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಸ್ಕ್ರೀನ್ ಮೇಲೆ ಎಲ್ಲ ವರ್ಕೌಟ್ಗಳ ಹೆಸರು, ಎಷ್ಟು ರೆಪಿಟೇಷನ್ ಮಾಡಬೇಕು ಅಂತೆಲ್ಲ ಹಾಕಿದ್ದೀನಿ. ಸೊ ಇದನ್ನ ನೋಡಿಕೊಂಡು ನೀವು ಸಹ ಟ್ರೈ ಮಾಡಿ. ಸೇಮ್ ಆ್ಯಸ್ ಲಾಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದೇ ಥರ ವರ್ಕೌಟ್ಗಳು. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ನಾರ್ಮಲಾಗಿ ವಾಕ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನಾನು ರೆಡಿಯಾಗಿದ್ದೀನಿ ಅಂತ ಆಡೋಕ್ಕೆ, ರನ್ನಿಂಗ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಬೇಡಿ. ಏನೇ ಮಾಡಬೇಕಾದ್ರೂ ನಿಮ್ಮ ಡಾಕ್ಟರ್ ಮತ್ತು ನಿಮ್ಮ ಫಿಸಿಯೋನ ಒಂದು ಕನ್ಸರ್ನ್ ತಗೊಳ್ಳಿ, ಏನು ಮಾಡಬೇಕು ಈ ಟೈಮಲ್ಲಿ ಏನು ಅಂತ. ಸೊ ಇದೇ ಥರ ಇನ್ನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.